ಭೂ ಪರಿಹಾರ ನೀಡದ ಹಿನ್ನೆಲೆ ಹಾಸನ ಜಿಲ್ಲಾಧಿಕಾರಿಯ ಕಾರು ಜಪ್ತಿ ಮಾಡಲಾಗಿದೆ. ಯಗಚಿ ನಾಲೆ ನಿರ್ಮಾಣಕ್ಕಾಗಿ ನಾಗಮ್ಮ, ಲಕ್ಷ್ಮೇಗೌಡ ಮತ್ತು ಜಗದೀಶ್ ಎನ್ನುವವರ ಜಮೀನು ಭೂಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. 20 ವರ್ಷಗಳಾದರೂ ಇದುವರೆಗೂ ಪರಿಹಾರದ ಹಣ ತಲುಪಿಲ್ಲ. ಇಂದು ಕೋರ್ಟ್ ಆದೇಶದಂತೆ ವಕೀಲರ ಟೀಮ್ ಜಿಲ್ಲಾಧಿಕಾರಿಗಳ ಕಾರನ್ನ ವಶಕ್ಕೆ ತೆಗೆದುಕೊಂಡಿದೆ. ಬೆಳಗಾವಿ ಜಿಲ್ಲೆಯ ನಂದಿಕುರಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದ ಪ್ರಕರಣ ಸಂಬಂಧ ನ್ಯೂಸ್ 8ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಅಂಗನವಾಡಿ ಕೇಂದ್ರಕ್ಕೆ ತೆರಳಿದ ತಹಶೀಲ್ದಾರ್, ಸಿಡಿಪಿಒ ಬಾಗಿಲು ತೆರೆಸಿದ್ದಾರೆ. ಇದು ನ್ಯೂಸ್ 8ನ ಬಿಗ್ ಇಂಪ್ಯಾಕ್ಟ್. ಇದು ಅಂಗನವಾಡಿ ಬಂದ್ ಮಾಡಿದ್ರಿ, ಹೊರಗೆ ಹಾಕಿದ್ರು ಹುಡುಗರ್ನೆಲ್ಲ. ಈಗ ಸರ್ ಏನು ಕ್ರಮ ತಗೊಂಡ್ರು? ಈಗ ಸುಮಾರು 20 ವರ್ಷದಿಂದ ಅವರು ಅಂಗನವಾಡಿಗೆ ಕೇಂದ್ರಕ್ಕೆ ಅಂತೇಳಿ ದಾನ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ದಾನ ಮಾಡ್ಬೇಕಾದ್ರೆ ನಾವು ಮಾತುಕತೆ ಆಗಿತ್ತು, ಒಂದು ಇಲ್ಲಿ ಹೆಲ್ಪರ್ ತೊಗೋಬೇಕಂತೇಳಿ. ಬಟ್ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ. ಈಗಿನ ರೂಲ್ಸ್ ಪ್ರಕಾರ ಮೆರಿಟ್ ಮೇಲೆ ತೊಗೋಬೇಕು. ಈಗೇನ ಇಲ್ಲಿ ಹೆಲ್ಪರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಮೆರಿಟ್ ಮೇಲೆ ತೊಗೋಬೇಕಾಗತ್ತೆ. ಬಟ್ ಇವರಿಗೆ ಅವ್ರು ಹೇಳೋ ಪ್ರಕಾರ ಕಾನೂನು ದೃಷ್ಟಿಯೊಳಗೆ ಅವ್ರಿಗೆ ಕೊಡಕ್ಕೆ ಬರೋದಿಲ್ಲ. ಹಂಗೇನಿರ್ತಂದ್ರೆ ಕೋರ್ಟಿಗೆ ಹೋಗಿ ಅವರು ಮಾಡ್ಕೋಬೇಕಂತ ಹೇಳಿ ಅವ್ರಿಗೆ. ಈಗ ಒಂದು ನಿನ್ನೆ ಪಿಲಿ ಹಾಕಿದ್ರಂತ ಇವತ್ತು ಹಾಕಿದ್ರು. ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡಿ ಇದು ಇನ್ನೊಮ್ಮೆ ರಿಪೀಟ್ ಆಗ್ಬಾರ್ದು ಅಂತೇಳಿ ಅವ್ರು ಸೂಚನೆಗಳು ಕೊಟ್ಟಿದ್ದೀವಿ. ಇನ್ನೊಮ್ಮೆ ಈ ಥರ ಆಗಲಾರ್ದಂಗೆ ನೋಡ್ಕೊತೀವಿ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ಜಾತ್ರೆಯ ಆಕರ್ಷಣೆ ಎಂದರೆ 4ನೇ ದಿನ ನಡೆಯುವಂತಹ ಪಂಕ್ತಿ ಸೇವೆ. ಆದರೆ ಇಲ್ಲಿ ಹರಕೆ ಹೊತ್ತಂತಹ ಭಕ್ತರು ಕುರಿ, ಕೋಳಿಗಳನ್ನು ಬಲಿ ಕೊಡ್ತಾರೆ. ಪಂಕ್ತಿ ಸೇವೆಗೆ ಪ್ರಾಣಿ ಬಲಿ ಕೊಡಲಾಗ್ತಾ ಇದೆ ಅಂತ ಆರೋಪಿಸಿ ಪ್ರಾಣಿ ದಯಾ ಕಲ್ಯಾಣ ಸಮಿತಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿತ್ತು. ರಾಷ್ಟ್ರಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ದೇಶ ಸುದ್ದಿಯಲ್ಲಿ. ಕೇಂದ್ರ ಸರ್ಕಾರದ ವಿರುದ್ಧ ಟಿಎಂಸಿ ಬೀದಿಗಿಳಿದಿದೆ. ಕೋಲ್ಕತ್ತಾದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಇಡಿ, ಸಿಬಿಐನ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಅಂತ ಆರೋಪಿಸಿದ್ದು, ನಿನ್ನೆ ಇಡಿ ಅಧಿಕಾರಿಗಳು ಕೋಲ್ಕತ್ತಾ, ದೆಹಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ರು. ಇಡಿ ದಾಳಿ ಮಾಡಿರುವ ವಿಷಯ ತಿಳಿತಾ ಇದ್ದಂತೆ ಐಪಿಎಸಿ ಕಚೇರಿಗೆ ಬಂದ ಸಿಎಂ ಮಮತಾ ಬ್ಯಾನರ್ಜಿ ಪ್ರಮುಖ ಫೈಲ್ ಒಂದನ್ನು ಹೊತ್ತೊಯ್ದಿದ್ರು. ಪಶ್ಚಿಮ ಬಂಗಾಳದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಹೀಗಾಗಿ ಇಡಿ ದಾಳಿ ವಿರೋಧಿಸಿ ಟಿಎಂಸಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ದೆಹಲಿಯಲ್ಲಿರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದ ಬಳಿ ಟಿಎಂಸಿ ಸಂಸದರು, ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಬರಿಮಲೆ ಚಿನ್ನಾಭರಣ ಕಳ್ಳತನ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಯ್ಯಪ್ಪ ದೇವಸ್ಥಾನದ ಪ್ರಧಾನ ಅರ್ಚಕ ಕಂದರಾರು ರಾಜೀವರನ್ನ ಬಂಧಿಸಿದೆ. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಂತಹ ತಂತ್ರಿ ರಾಜೀನರು ಅವರನ್ನ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಗೊಳಪಡಿಸಲಾಯಿತು. ನಂತರ ಮಧ್ಯಾಹ್ನ ಎಸ್ಐಟಿ ಕಚೇರಿಗೆ ಸ್ಥಳಾಂತರಿಸಲಾಗಿದ್ದು, ಅಲ್ಲಿ ಅಧಿಕೃತವಾಗಿ ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪಾಟಿ ಮತ್ತು ತಿರುವಂಕೂರು ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಎ ಪದ್ಮಕುಮಾರ್ ನೀಡಿದಂತಹ ಹೇಳಿಕೆಗಳನ್ನು ಆಧರಿಸಿ ಕಂದರಾರು ರಾಜಿಯವರನ್ನ ಬಂಧಿಸಲಾಗಿದೆ. 73 ವರ್ಷದ ಬಿಜೆಪಿ ಶಾಸಕ ದೇವೇಂದ್ರ ಕುಮಾರ್ ಜೈನ್ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಅವರ ಪುತ್ರನ ಕಾಲು ಮುಟ್ಟಿದ್ದಾರೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಸಂಸದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಪುತ್ರ 31 ವರ್ಷದ ಮಹಾ ಆರ್ಯಮನ್ ಸಿಂಧಿಯಾ ಕಾಲು ಮುಟ್ಟಿ ನಮಸ್ಕರಿಸಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಾಕಷ್ಟು ಟೀಕೆಗೂ ಗುರಿಯಾಗಿದೆ. ಖಾಸಗಿ ಬಸ್ 200 ಅಡಿ ಪ್ರಪಾತಕ್ಕೆ ಉರುಳಿ 8 ಪ್ರಯಾಣಿಕರು ಮೃತಪಟ್ಟಿರುವಂತಹ ಘಟನೆ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯಲ್ಲಿ ನಡೆದಿದೆ. 30 ರಿಂದ 35 ಮಂದಿ ಪ್ರಯಾಣಿಸ್ತಾ ಇದ್ದಂತಹ ಬಸ್ ಪ್ರಪಾತಕ್ಕೆ ಉರುಳಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ವಿದೇಶ ಸುದ್ದಿಗಳನ್ನು ನೋಡೋಣ. ವೆನೆಜುವೆಲಾ ನಂತರ ಗ್ರೀನ್ಲ್ಯಾಂಡ್ ವಶಕ್ಕೆ ಅಮೆರಿಕ ನಾನಾ ಕಸರತ್ತು ಮಾಡುತ್ತಿದೆ. ನಾಗರಿಕರನ್ನೇ ಖರೀದಿಸುವ ದುಸ್ಸಾಹಸಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈ ಹಾಕಿದ್ದಾರೆ. ಡೆನ್ಮಾರ್ಕ್ನಿಂದ ಬೇರ್ಪಟ್ಟು ಅಮೆರಿಕಕ್ಕೆ ಸೇರೋದಕ್ಕೆ ಗ್ರೀನ್ಲ್ಯಾಂಡ್ನ ಪ್ರತಿಯೊಬ್ಬ ನಿವಾಸಿಗೂ ಮನವೊಲಿಸಲು ಅಮೆರಿಕದಲ್ಲಿರೋ ಡೊನಾಲ್ಡ್ ಟ್ರಂಪ್ ಆಡಳಿತ ಹಣವನ್ನು ನೀಡಲು ಯೋಚಿಸುತ್ತಿದೆ ಅಂತ ವರದಿಯಾಗಿದೆ. ಅಮೆರಿಕದ ಮಿನ್ನಿಯಾಪೋಲಿಸ್ನಲ್ಲಿ ಭಾರೀ ಹಿಂಸಾಚಾರ ಉಂಟಾಗಿದೆ. ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಏಜೆಂಟ್ನಿಂದ ಮಹಿಳೆಯೊಬ್ಬರು ಗುಂಡು ಹಾರಿಸಲ್ಪಟ್ಟರು. ಈ ಘಟನೆಯ ನಂತರ ಭಾರೀ ಹಿಂಸಾಚಾರ ಮುಂದುವರೆದಿದೆ. ಜನರು ಬೀದಿಗಿಳಿದು ಐಸಿಇ ವಿರುದ್ಧ ಘೋಷಣೆಯನ್ನು ಕೂಗಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. 2,000 ಸೈನಿಕರ ನಿಯೋಜನೆ ಮಾಡಲಾಗಿದ್ದು 1,500 ಮಂದಿಯನ್ನು ಬಂಧಿಸಲಾಗಿದೆ.
ಮಿನಿಯಾ ಪೊಲೀಸ್ ಅಧಿಕಾರಿಗಳು ಐಸಿಇ ಏಜೆಂಟ್ಗಳನ್ನು ಹೊರಹಾಕುವಂತೆ ಸೂಚಿಸಿದ್ದಾರೆ.